ಹಾಯ್ ಹಲೋ ನಮಸ್ಕಾರ ರೀ. ನಮ್ಮ ಉತ್ತರ ಕರ್ನಾಟಕ ಸ್ಟೈಲ ಮೊಳಕೆ ಬರ್ಸಿದ ಹುರುಳಿಕಾಳು ಸಾಂಬಾರು ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ನಾನು ರೀ 2 ದಿನದ ಮುಂಚೆನೇ ಇಲ್ಲೇ ಹುರುಳಿಕಾಳು ನೆನೆ ಹಾಕಿ ಮೊಳಕೆ ಬರಿಸಿ ಇಟ್ಕೊಂಡಿದ್ನಿ ನೋಡ್ರಿ. 2 ದಿನ ಅಂದ್ರೆ ಇವು ನೆನೆಸಿಟ್ಟರು ಹುರುಳಿಕಾಳು ಮಸ್ತ್ ಮೊಳಕೆ ಬಂದಿರ್ತಾವೆ ನೋಡ್ರಿ. ಮೊಳಕೆ ಬಂದಿರೋ ಈ ಹುರುಳಿಕಾಳನ್ನ ನೆಕ್ಸ್ಟು ಕುಕ್ಕರಿಗೆ ಹಾಕ್ಕೊಳತ್ತೇನೆ ರೀ. ಕುಕ್ಕರಿಗೆ ಹಾಕ್ಕೊಂಡು ಒಂದು 2-3 ಸರಿಗೆ ನೀರು ಹಾಕ್ಕೊಂಡು 3-4 ವಿಸಲ್ ಹೊಡಿಸ್ಕೋಬೇಕ್ರಿ. ಇವು ಮೆತ್ತಗೆ ಬೆಂದ್ರೆ ಚೆನ್ನಾಗಿ ಕಟ್ಟು ಬರ್ತೈತಿ. ನೆಕ್ಸ್ಟ್ ಅದ್ರ ಸಾಂಬಾರ ಮಾಡೋದ್ರಿ ನಾವು. ನೆಕ್ಸ್ಟ್ ಇದ್ರ ಒಗ್ಗರ್ನಿಗೆ ಬೇಕಾಗಿರೋದು ಉಳ್ಳಾಗಡ್ಡಿ ನೋಡ್ರಿ. ನಾ ಇಲ್ಲೊಂದು 3 ಉಳ್ಳಾಗಡ್ಡಿ ತೊಗೊಂಡು ಹೆಚ್ಕೊಳತ್ತೇನೆ ರೀ. ಆಮೇಲೆ 3 ಟೊಮ್ಯಾಟೊ ತೊಗೊಂಡೇನಿ ರೀ. ನಿಮಗೆ ಹುಳಿಗೆ ಜಾಸ್ತಿ ಬೇಕಂದ್ರೆ ನೀವು ಒಂದು 3 ಟೊಮ್ಯಾಟೊ ಜಾಸ್ತಿನ ಹಾಕೋರಿ. ನಾ ಇಲ್ಲಿ ಇವನ್ನ ಸ್ವಚ್ಛಗೆ ತೊಳೆದು ಸಣ್ಣಗೆ ಕಟ್ ಮಾಡಿ ಇಟ್ಕೊಳತ್ತೇನೆ ರೀ. 3 ಉಳ್ಳಾಗಡ್ಡಿ 2 ಟೊಮೆಟೊ ಕಟ್ ಮಾಡಿ ಇಟ್ಕೊಳತ್ತೇನೆ ರೀ. ನಿಮಗೆ ಎಷ್ಟು ಬೇಕು ಅಷ್ಟು ಕಟ್ ಮಾಡಿ ಇಟ್ಕೊರಿ. ನಿಮಗೆ ಟೇಸ್ಟಿಗೆ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಟೊಮೆಟೊನ ಜಾಸ್ತಿ ಕಟ್ ಮಾಡಿ ಇಟ್ಕೊರಿ. ನಂಗೆ ಇಲ್ಲೇ 3 ಬೇಕಾಗ್ಯಾವು, ನಾ 3 ಕಟ್ ಮಾಡಿ ಇಟ್ಕೊಳತ್ತೀನಿ. ಟೊಮೆಟೊ ಉಳ್ಳಾಗಡ್ಡಿ ಆದಮೇಲೆ ನೆಕ್ಸ್ಟು ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ಶುಂಠಿ ತೊಗೊಂಡೇನಿ ರೀ. ನಮ್ಮ ಮನೆಯೊಳಗೆ ಕಲ್ಲು ಐತಿ, ನಾ ಇನ್ಸ್ಟಂಟ್ ಅಲ್ಲೇ ಅದ್ರ ಪೇಸ್ಟ್ ಮಾಡ್ಕೊಂಬಿಡ್ತೇನೆ ರೀ. ನಾ ಇಲ್ಲೇ ಶುಂಠಿ ಬೆಳ್ಳುಳ್ಳಿನ ಈ ಕಲ್ಲೊಳಗೆ ಹಾಕಿ ಹರ್ಕೊಂಡು ಇದನ್ನು ನೆಕ್ಸ್ಟ್ ಪೇಸ್ಟ್ ಮಾಡಿ ಇಟ್ಕೊಂಡೇನಿ ರೀ. ನೆಕ್ಸ್ಟ್ ಇದನ್ನ ಹಾಕ್ತೇನೆ ರೀ ಈಗಲ್ಲೇ. ಆಮೇಲೆ ಇಲ್ಲೇ ನಾನು ಕರಿಬೇವು ತೊಗೊಂಡೇನಿ ರೀ. ನೀರೊಳಗೆ ಹಾಕಿ ಸ್ವಚ್ಛಗೆ ತೊಳೆದು ಇಟ್ಕೊಂಡು ಕಟ್ ಮಾಡಿ ಇಟ್ಕೊತೇನೆ ರೀ ಈಗ ನಾ ಇದನ್ನು. ಆಮೇಲೆ ಕರಿಬೇವು ಆದಮೇಲೆ ನೆಕ್ಸ್ಟ್ ಕೊತ್ತಂಬರಿನೂ ಕ್ಲೀನಾಗಿ ತೊಳ್ಕೊಂಡು ಇದನ್ನೂ ಕಟ್ ಮಾಡಿ ಇಟ್ಕೊತೇನೆ ರೀ. ನಾ ಇಲ್ಲೇ ಹೆಚ್ಚಿಟ್ಕೊಂಡಿರೋ ಉಳ್ಳಾಗಡ್ಡಿ, ಟೊಮ್ಯಾಟೊ, ಕರಿಬೇವು ಮತ್ತು ಕೊತ್ತಂಬರಿ ಪ್ಲೇಟಿಗೆ ಹಾಕಿ ಇಟ್ಕೊಂಡ್ರಿ. ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋ ಒಗ್ಗರಣೆ ಐಟಮ್ಗಳಂದ್ರೆ ಸಾಸ್ವೆ, ಜೀರಿಗೆ, ಸ್ವಲ್ಪ ಅರಿಶಿಣ ಪುಡಿ ಮತ್ತು ಕೆಂಪು ಖಾರ. ನಿಮಗೆ ಬೇಕಂದ್ರೆ ನೀವು ಹಸಿಮೆಣ್ಸಿನ್ಕಾಯಿ ಹಾಕೋಬೋದು. ನಾ ಇಲ್ಲೇ ಒಂದು ಬಾಳ್ಗೆ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕಿ ಇಟ್ಕೊಂಡೇನಿ ರೀ. ಅದ್ರಾಗ ಎಣ್ಣೆ ಹಾಕಿ ಕಾದಾದ್ಮೇಲೆ ಒಂಚೂರು ಸಾಸ್ವೆ ಹಾಕಿರಿ. ಸಾಸ್ವೆ ಎಲ್ಲ ಚಟ್ಪಟ್ ಅಂದಮೇಲೆ ಸ್ವಲ್ಪ ಜೀರಿಗೆ ಹಾಕಿರಿ. ಜೀರಿಗೆನೂ ಎಲ್ಲ ಚೆಂದಾಗೆ ಬೇಯಿಸ್ಕೊರಿ ಅದನ್ನು. ಆಮೇಲೆ ಕರಿಬೇವು ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಅರೆದಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತೇನೆ ನೋಡ್ರಿ. ಈಗ ಇದನ್ನ ಹಾಕಿದ್ಮೇಲೆ ಚೆಂದಾಗೆ ಕೈಯಾಡಿಸ್ಕೊಂಡು ಎಣ್ಣೆ ಒಳಗದ ಬೇಯಬೇಕು ರೀ ಒಂಚೂರು. ಅದು ಬೆಂದಾದ್ಮೇಲೆ ಉಳ್ಳಾಗಡ್ಡಿ ಹಾಕ್ಕೊಳ್ಳೋದು ನೆಕ್ಸ್ಟ್. ಇದು ಇನ್ನೂ ನಾನು ಇಲ್ಲೇ ಚಮಚಲೆ ಕಡ್ಡಾಡ್ಸತ್ತೀನಿ. ನಮ್ಮ ಕಡೆ ಹಿಂಗೆ ಅಂತಾರೆ ಇದನ್ನು, ನಿಮ್ಮ ಕಡೆ ಹೆಂಗೆ ಅಂತಾರೆ ಹೇಳ್ರಿ. ಇನ್ನು ಉಳ್ಳಾಗಡ್ಡಿ ಹಾಕಿ ಇಟ್ಕೊಂಡೇನಿ ರೀ. ಉಳ್ಳಾಗಡ್ಡಿ ಹಾಕಿ ಕೈಯಾಡಿಸಿ ಮಸ್ತ್ ಅವು ಸ್ವಲ್ಪ ಬ್ರೌನಿಷ್ ಆಗಬೇಕು, ಅಂದ್ರೆ ಬೆಂದಿರ್ಬೇಕು ಅವು, ಅಂದ್ರೆ ಚಲೋ ಟೇಸ್ಟ್ ಕೊಡ್ತೈತಿ. ಇದಾದ್ಮೇಲೆ ನೆಕ್ಸ್ಟ್ ನಾನು ಟೊಮೆಟೊ ಹಾಕ್ಕೊಳಕತ್ತೇನೆ. ಟೊಮೆಟೊ ಹಾಕ್ಕೊಂಡು ಅವನು ಸ್ವಲ್ಪ ಬೇಯಿಸ್ಕೋಬೇಕು ರೀ. ಅದ್ರ ರಸ ಎಲ್ಲ ಅದು ಎಣ್ಣೆ ಒಳಗೆ ತಾಳಿಸ್ಕೊಂಡು ಬಿಡಬೇಕು. ಆ ರಸ ಎಲ್ಲ ಅದ್ರೊಳಗನ ಬಿಡ್ಬೇಕು ರೀ ಅದು. ಈಗಂತೂ ಆಗತೈತಿ. ಇನ್ನು ನೆಕ್ಸ್ಟ್ ಗರಂ ಮಸಾಲ ಇಟ್ಕೊಂಡಿದ್ನೆಲ್ಲ ಒಂಚೂರು ಗರಂ ಮಸಾಲ, ಉಪ್ಪು, ಖಾರದ ಪುಡಿ, ಗರಂ ಮಸಾಲ 1 ಸ್ಪೂನ್ ಎಕ್ಸ್ಟ್ರಾನ ಹಾಕೀನಿ ನಾನು. ಈಗ ಖಾರ, ಉಪ್ಪು, ನಿಮಗೆ ಖಾರ ಎಕ್ಸ್ಟ್ರಾ ಬೇಕಂದ್ರೆ ಜಾಸ್ತಿ ತಿನ್ನೋರಿದ್ರೆ ಇನ್ನೊಂಚೂರು ಜಾಸ್ತಿ ಹಾಕೋರಿ. ಇದನ್ನೂ ಸ್ವಲ್ಪ ಎಣ್ಣೆ ಒಳಗೆ ಹಿಂಗೆ ಇದ್ರೊಳಗೆ ತಾಳಿಸ್ಕೊಂಡ್ಬಿಡ್ತೇವೆ ರೀ ನಾವು. ಇದಂತೂ ಈಗ ಬೇಯಾತೈತಿ. ಈಗ ನೆಕ್ಸ್ಟ್ ಆಗಲ್ಲ ವಿಸಲ್ ಹೊಡ್ಸಕ್ಕೆ ಕುಕ್ಕರ್ ಇಟ್ಟಿದ್ನಿ, ತೆಗೆದು ನೋಡಂಬರ್ರಿ ಅವು ಬೆಂದಾವಿಲ್ಲ ಅಂತ ಹೇಳಿ. ಅವು ಬೆಂದಾವ್ರಿ ನೋಡ್ಬೇಕಿನ್ನು. ಇವನು ಒಂದು ತಾಟ್ನಾಗ ಆರಾಕಂತ ಹೇಳಿ ತೆಗೆದು ಇಡ್ತೇನೆ ರೀ. ಇನ್ನು ಇವು ಆರಿದ್ಮೇಲೆ ಮಿಕ್ಸಿಗೆ ಹಾಕೋಬೇಕ್ರಿ. ಈಗ ನೋಡೋಣ ಆರ್ಯಾವ್ರಿ ಇವ ಒಂಚೂರು ಮಿಕ್ಸಿ ಜಾರಿಗೆ ಹಾಕಿ ಇಟ್ಕೊಂಡ್ಬಿಡ್ತೇನೆ. ಈಗ ಹಾಕಿ ಒಂದು ಸ್ವಲ್ಪ ತಿರುಗಿಸ್ಕೊಂಡ್ಬಿಟ್ರೆ ಸಣ್ಣ ಆಗ್ತೈತದು. ನೆಕ್ಸ್ಟ್ ಆ ಒಗ್ಗರಣೆ ಆಗಿತ್ತಲ್ಲ ಅದಕ್ಕೆ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡೋದ್ರಿ. ಮಿಕ್ಸ್ ಆಮೇಲೆ ಉಳಿದಿರ್ತೈತಲ್ಲ ಕಾಳು ಕಟ್ಟು ಅದನ್ನು ಎರಡೂ ಇದಕ್ಕೆ ಹಾಕೊಂಡ್ಬಿಡ್ಬೇಕ್ರಿ. ಎರಡೂ ಹಾಕ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕಿದ್ನ. ನಾನಿಲ್ಲೇ ಒಂದು 2-3 ನಿಮಿಷ ಬಿಟ್ಟು ಬೇಯ್ಸಕ್ಕೆ ಬಿಡ್ತೇನೆ ರೀ. ಇದು ಅಂದ್ರೆ ಆ ಒಗ್ಗರಣೆ ಎಲ್ಲ ಇದಕ್ಕೆ ಕೂಡ್ಕೋಬೇಕ್ರಿ. ಚೆನ್ನಾಗಿ ಆಗ್ತೈತೆ, ಅಂದರೆ ಟೇಸ್ಟು ಚಲೋ ಬರ್ತೈತಿ. ಇದು ಬೇಯೋ ಮಟ ಅಂತ ಹೇಳಿ ನಮ್ಮ ಅದಿತಿಗೆ ರೊಟ್ಟಿ ಮಾಡಾಕತ್ತಿದ್ನಿ. ಈ ಕಡೆ ರೊಟ್ಟಿನೂ ಆಯ್ತು, ಈ ಕಡೆ ಪಲ್ಯನೂ ಬೇಯಾತು. ಪಲ್ಯ ಮಸ್ತ್ ಕುದಿಯಾತೈತಿ. ಈಗ ಇದನ್ನು ನೆಕ್ಸ್ಟ್ ಅದಿತಿಗೆ ಬಾಕ್ಸಿಗೆ ಹಾಕಿ ಕಟ್ಟಬೇಕು. ಟೇಸ್ಟ್ ಅಂತೂ ಚೆನ್ನಾಗೈತಿ. ಬಾಕ್ಸ್ ಅಂತೂ ಕಟ್ಟಿದ್ನಿ. ಇನ್ನೇನು ಅದಿತಿ ಬಾಕ್ಸ್ ತೊಗೊಂಡು ಹೋಗ್ತಾಳೆ ಇನ್ನು ಸ್ಕೂಲಿಗೆ. ಇದಾಗಿತ್ತು ಇವತ್ತಿನ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಹುರುಳಿಕಾಳು ಸಾಂಬಾರು ನೋಡ್ರಿ. ನೆಕ್ಸ್ಟ್ ನೀವು ಟ್ರೈ ಮಾಡಿ ನೋಡ್ರಿ, ಮಸ್ತ್ ಇರ್ತೈತಿ.